ಎಸಿ ರೂಮ್ನಾಗ ಕುಂತ ಕೇಸಿ ಮೀಟಿಂಗ್ ಮಾಡೋದು ಕಮ್ಮಿ ಮಾಡ್ರಿ ಸಾಬ್ರೆ ಡಿ ಸಿ ಸಾಬ್ರೆ ಅದೇ ಕೂಡ ನೀರಲ್ಲ ಇಲ್ಲಿ ನೋಡ್ಬೋದು ಸಂಪೂರ್ಣ ಬೀಡಿ ಸೆಳೆದ ಕೇಸಿ ಹಾಳಾಗೋಗದ ಈಗ ಅಂತಕ್ಕಂಥ ರೈತರು ಮಾಡಿದ್ರು ಕೂಡ ಇವತ್ತಿನ ದಿವಸ ಈ ರೈತರಿಗೆ ಏನದಂದ್ರೆ ಇವತ್ತು ಬೆಳೆ ಹಾಳಾಗ್ಯದ. ತಕ್ಷಣ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೆ ಸ್ಥಳಕ್ಕೆ ಬಂದಿಲ್ಲ. ಅವ್ರದ್ದೇನು ಮನೆ ದೂರಲ್ಲ ಜಿಲ್ಲಾಧಿಕಾರದ, ಅವ್ರ ಮನೆ ಮುಂದಿರೋದಂತಕ್ಕಂಥ ಈ ಗದ್ದಿ ಇದು ಬ್ರಿಡ್ಜ್ ಕಂಬಿ ಕೇವಲ ಅರ್ಧ ಕಿಲೋಮೀಟರ್ ಅದ. ಅರ್ಧ ಕಿಲೋಮೀಟರ್ ಇದ್ರು ಕೂಡ ಈ ಸ್ಥಳಕ್ಕೆ ಬರದೆ ಎಸಿ ರೂಮ್ನಾಗ ಕುಂತ ಕೇಸಿ ಮೀಟಿಂಗ್ ಮಾಡೋದು ಕಮ್ಮಿ ಮಾಡ್ರಿ ಸಾಬ್ರೆ ಡಿ ಸಿ ಸಾಬ್ರೆ ಬಡವ್ರ ಕಡೆ ಕಣ್ ತೆರೀರಿ. ಪ್ರತಿಭಟನೆ ಮಾಡಿದ್ರೆ ಎಚ್ಚೆತ್ಕೊಂಡಿಲ್ಲ ಕೆಳಮಟ್ಟದ ಅಧಿಕಾರಿಗಳು. ನಿಮ್ಮ ಮಾತುಗಳಿಲ್ಲ ಅಂದ್ರೆ ಮತ್ತೆ ನಿಮ್ದೇನು ಕೆಲಸ ಇಲ್ಲಿ? ಅಲ್ಲಿ ಅಷ್ಟು ದೂರ್ಲಿಂದ ನಿಮ್ದು ಯಾವ ಊರ್ಲಿಂದ ಬಂದಿರಿ? ಎದಕ್ಕೆ ಬಂದಿರಲಿ? ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನ ನಿಮ್ದು? ಅಷ್ಟು ದೂರ್ಲಿಂದ ಬಂದ ಕೇಸಿ ಪ್ರತಿಭಟನೆ ಮಾಡಿದ ಪತ್ರಿಕೆ ಟಿವಿ ನೋಡಲ್ಲ, ನೀವು ಪತ್ರಿಕೆ ಓದಲ್ಲ. ನಿಮ್ಮ ಕೆಳಮಟ್ಟದಲ್ಲಿ ಡಿ ಸಿ ಆಫೀಸ್ನಾಗ ಇಷ್ಟು ಮಂದಿ ಸಿಬ್ಬಂದಿಗಳು ಏನು ಕೆಲಸ ಮಾಡ್ತಾರೆ? ಅವರು ಪಗಾರ ಯಾಕೆ ಕೊಡ್ತೀರಿ ಅವ್ರಿಗೆ? ಒತ್ತು ವರ್ಗ ಹಾಕ್ರಿ ಅಂತವ್ರನ್ನ. ಕೆಲಸ ಮಾಡಿದವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಪವರ್ ಕೊಟ್ಟದ್ದು ನಿಮ್ಗೆ ಅಷ್ಟೆಲ್ಲ ಅನುಕೂಲ ಅದ. ನೀವು ಓದಿರ್ತಕ್ಕಂಥ ಉದ್ದೇಶ ಏನದ? ಬಡವ್ರು ರೈತರು ಹಾಳಾಗಿ ಹೋಗ್ಬೇಕಾ? ಸಾಲ ಸೂಲ ಮಾಡಿ ಬಂದು ವಿಚಾರ ಮಾಡಿ ಬೆಂಗಳೂರು ಗಾಡಿ ಇರ್ತಾರ ಹೋಗೋದು ಜನ ಎದಕ್ಕೆ ಹೋಗ್ಲಾತಾರ? ಅವರು ಅಲ್ಲೇನು ಪಿಕ್ಚರ್ ನೋಡ್ಲಕ್ಕ, ಅಲ್ಲೇನು ಶೂಟಿಂಗ್ ನೋಡ್ಲಕ್ಕೆ ಹೋಗ್ಲಾಕತ್ತಾರ. ಬಟ್ಟಿ ಪಾಡಿ ಸ್ವಾಭಿಮಾನ ದುಡ್ಡು ಕೇಸಿ ತಿನ್ಲಕ್ಕೆ ಹೋಗ್ಲಾಕತ್ತಾರ. ಮತ್ತೆ ಅವ್ರದ್ದೇ ಹೊಲ್ದಾಗ ಮಾಡ್ಕೊಂಡು ತಿನ್ನಕ್ಕೆ ಅನುಕೂಲ ಇಲ್ಲ. ಬೇರೆ ಬೇರೆಯವ್ರು ಬಂದು ಕೇಸಿ ಭತ್ತ ಬೆಳ್ಳಕತ್ತಾರ ಲೋಡ್ಗಟ್ಟೆ. ಮತ್ತೆ ಇಲ್ಲಿದ್ದರೆ ನೀರಿಲ್ಲ ಅಂದ್ರೆ ಏನು? ಇವ್ರೇನು ಪರಮಾತ್ಮ ಬಿಟ್ಟಿದ ನೀರು ನ್ಯಾಚುರಲ್ ನೀರು, ನೈಸರ್ಗಿಕ ಯಾರು ಕೊಂಡ್ಕೊಂಬಂದಿಲ್ಲ. ಆದ್ರೂ ಕೂಡ ನಿರ್ಲಕ್ಷ್ಯ. ತಕ್ಷಣ ಸ್ಥಳಕ್ಕೆ ಬಂದು ಅವ್ರು ತಕ್ಷಣ 2 ಇಲಾಖೆದ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ಬೇಕು. ಇದು ನೀರು ಹರಿಸ್ಬೇಕು. ಮತ್ತೆ ಇವ್ರಿಗೆ ಏನಾದ್ರು 1 ಎಕರೆಗೆ 50,000 ಪರಿಹಾರ ಕೊಡ್ಬೇಕು. ಇಲ್ಲದಿದ್ರೆ ರೈತರು ಯಾರನ್ನ ಆತ್ಮಹತ್ಯೆ ಮಾಡಿದ್ರೆ ನಿಮ್ಮೆಲ್ಲರ ಮೇಲೆ ಕೇಸ್ ಆಗ್ಬೇಕಾತಕ್ಕಂಥ ಇದೇ ಸಂದರ್ಭದಲ್ಲಿ ಇದೇ ಹೊಲದಲ್ಲಿ ನಿಂತು ಗದ್ದೆಯಲ್ಲಿ ನಿಂತೆ ಮಾತಾಡ್ಲಾಕತ್ತೀನಿ. ನಿಮ್ಮ ವಿರುದ್ಧ ಮಾತಾಡ್ತೀನಿ. ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಿರ್ತಕ್ಕಂಥ ಕಾನೂನು ಅದ, ನಮೂನು ಕಾನೂನು ಅದ. ನೀವು ಓದಿದ್ನೋ ಕಣ್ಣು ಮುಚ್ಚಾಕ್ ಕೂತಿರಲ್ಲ, ನಿಮ್ಮ ಕಣ್ಣಿಗೆ ತೆರೆಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗ್ತದ. ರೈತರ ಬೆನ್ನಿಗೆ ನಿಂದಿರ್ತೀನಿ, ನಾನು ನಿಮ್ಮ ಬೆನ್ನಿಗಲ್ಲ. ನೀವು ತಪ್ಪು ಮಾಡ್ತಿದ್ರಿ, ತಪ್ಪು ಮಾಡಿದ್ರೆ ಹೇಳೋದೇ ನಮ್ಮ ಕೆಲಸ. ತಪ್ಪು ಮಾಡಿದವ್ರ ಮೇಲೆ ಹೇಳ್ತಕ್ಕಂಥ ಕೆಲಸ ಮಾಡ್ಬೇಕಂತದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ. ಮತ್ತೆ ಇಂಥವ್ರನ್ನ ನಿಮಗೆ ಹೇಳಲ್ಲ. ನಿಮ್ಮ ನಮಸ್ಕಾರ ಚಮತ್ಕಾರಗಳು ಕೈ ಚಲೋರದ ಕೆಲಸಗಳು ನಮ್ಮ ಕೈಲಿ ಬರ್ಲಕ್ಕಲ್ಲ, ಮಾಡ್ಲಕ್ಕಲ್ಲ. ರೈತರ ಕೈ ಚೀಲ ಇಡ್ತೀವಿ, ರೈತರ ಬೆನ್ನಿಗೆ ನಿಂದಿರ್ತೀವಿ, ರೈತರಿಗೆ ಕಣ್ಣೀರು ಓಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಹೊರತಾಗಿ ನಿಮಗೆ ಇನ್ನು ಮ್ಯಾಗ ನಮಸ್ಕಾರ ಮಾಡೋದಲ್ಲ, ಚಮತ್ಕಾರ ಇಲ್ಲ, ಎಲ್ಲ ನಿಮ್ಮ ಕೈ ಚಲೋರಲ್ಲ, ನಿಮ್ಮ ಬಾಗಿಲು ಬಲಿ ಬಂದಿರಲ್ಲ. ನಿಮಗೆ ಎದ್ದು ನಿಲ್ಲಿಸಿ ಮಾತಾಡ್ತಕ್ಕಂಥ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟನ. ರೈತರ ಬೆನ್ನಿ ನಿಂತೀವಿ, ದೇಶ ಕೈತಂದು ಯೋಧ ಮತ್ತು ರೈತರು ನಮ್ಮ ಇಬ್ಬರೇ ಜೀವ ಕಾಪಾಡ್ತಕ್ಕಂಥ. ಅವ್ರು ಬಿಟ್ಟರೆ ನೀವು ಯಾರಲ್ಲ. ನೀವು ಓದಿ ಬಂದಿರ್ಬೇಕು, ನಿಮ್ಗೆ ಸಂಬಳ ಕೊಡ್ತಾರೆ. ಇವ್ರನ್ನೆಲ್ಲ ನೋಡ್ಲಕ್ಕ, ಇವ್ರು ಬೆನ್ನಿ ನಿಂತು ಕೆಲಸ ಮಾಡ್ಲಕ್ಕೆ ನಿಮ್ಗೆ ಎಚ್ಚರ ಹೊರತಾಗಿ ಇಲ್ಲಿ ಬಂದು ಕೈ ಎಸಿ ರೂಮ್ನಾಗ ಎಸಿ ಗಾಡಿಯಾಗ ಕೂತ್ಕೆ ತಿರ್ಗಾಡಕ್ಕಲ್ಲ. ಅದನ್ನ ಬಿಡಬೇಕು. ಕಾದು ಕಿಸ್ಮಿಸ್ ತಿನ್ನೋದು ಬಿಡಬೇಕು, ಬಿಸಿಲೇರು ನೀರು ಕುಡಿಯೋದನ್ನ ಬಿಡಬೇಕು. ಡೇ ಬೈ ಡೇ ದಿನ ನಾವು ತಳ್ಳಿಗೆ ವಿಸಿಟ್ ಮಾಡ್ರಿ. ಬೇಸಿಗೆ ಚಾಲು ಆಗ್ಯದ, ಕುಡಿಯೋ ನೀರಿನ ಸಮಸ್ಯೆ ಅದ. ನೀವು ಕೂತ್ಕೆ ಬರೀ ಮೀಟಿಂಗ್ ಮಾಡಿದ್ರೆ ಸಮಸ್ಯೆ ಬಗೆಯಿರಲ್ಲ. ನಿಮ್ಮ ಕೆಳಮಟ್ಟದ ಅಧಿಕಾರಿಗಳು ಕುಂಭಕರ್ಣ ನಿದ್ರೆಯಲ್ಲಿ ಜಾರಿದಾರ. ಅವ್ರಿಗೆ ಬಡದಾಗ್ತಕ್ಕಂಥ ಕೆಲಸ ಆಗುತ್ತಂದಾಗ ಮಾತ್ರ ನೀವು ಇಲ್ಲಿ ಬಂದ ಕೇಸಿ ಈ ಅಧಿಕಾರ ಚಲಾಯಿಸಿದ್ದು ಸಾರ್ಥಕ ಆಗ್ತಾ. ಇಲ್ಲಾಂದ್ರೆ ನಿಮ್ಮ ಜಾಗಕ್ಕೆ ನೀವು ರಾಜೀನಾಮೆ ಕೊಟ್ಟು ವಾಪಸ್ ನಿಮ್ಮ ಊರಿಗೆ ನೀವು ಹೋಗ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ